ಸುಮಾರು 15 ದಿನನೇ ಆಗೋಯ್ತು ಅಂತ ಅನ್ಸುತ್ತೆ ನಾನು ಬ್ಲಾಗ್ ಹಾಕಿ. ಹೈ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ತುಂಬ ದಿನದ ನಂತರ ಮತ್ತೆ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಸುಮಾರು 15 ದಿನನೇ ಆಗೋಯ್ತು ಅಂತ ಅನ್ಸುತ್ತೆ ನಾನು ಬ್ಲಾಗ್ ಹಾಕಿ. ಶೂಟ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ, ಎಡಿಟ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ, ಬ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಕಾರಣ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಬಿಸ್ನೆಸ್ ವರ್ಕಲ್ಲಿ. ಹಾಗೆ ನಮ್ಮ ಬಿಸ್ನೆಸ್ ವರ್ಕ್ ಏನು ಅಂತ ನಿಮಗೆ ಗೊತ್ತೇ ಇದೆ, ಮಸಾಲ ಬಿಸ್ನೆಸ್ ಇತ್ತು. ಈಗ ಮತ್ತೆ ಸ್ನ್ಯಾಕ್ಸ್ ಆರ್ಡರ್ಸ್ ಬರ್ತಾ ಇತ್ತು. ಅದಾದಮೇಲೆ ಈಗ ಹೊಸದಾಗಿ ಒಂದು ಪ್ರೀಮಿಕ್ಸ್ದು ಲಾಂಚ್ ಮಾಡಿದ್ವಿ. ಸೈಮಲ್ಟೇನಿಯಸ್ಲಿ ಮಸಾಲ, ಸ್ನ್ಯಾಕ್ಸ್ ಮತ್ತು ಪ್ರೀಮಿಕ್ಸ್ ಇದು ಮೂರದು ಕೂಡ ದಿನ ವರ್ಕ್ ಇರುತ್ತೆ. ಯಾವಾಗಲೂ ನನಗೆ ಬಿಡು ಇಂಥ 5 ಮಿನಿಟ್ಸ್ ನಾನು ಇಲ್ಲಿ ಸುಮ್ಮನೆ ಕುತ್ಕೊಂಡಿದ್ದೀನಿ ಅಂತ ಅನ್ನೋ ಒಂದು ಟೈಮೇ ಇರ್ತಿರ್ಲಿಲ್ಲ. ಒಂದು 5 ನಿಮಿಷ ಕೂಡ ಫ್ರೀಯಾಗಿ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಮನೆ ಕೆಲಸ, ಹೊರಗಡೆ ಕೆಲಸ ಮತ್ತು ಬಿಸ್ನೆಸ್ ಕೆಲಸ, ಕೊರಿಯರ್ ಕಳಿಸೋದು, ಪೋರ್ಟರ್ ಕಳಿಸೋದು, ಮಕ್ಕಳು ಕೂಡ ಹೆಲ್ಪ್ ಮಾಡ್ತಿರ್ತಾರೆ. ಸೊ ಹಿಂಗಿದ್ದಾಗ ಬಿಡುವೆ ಆಗ್ದಲೇ ಇದ್ದಾಗ ವ್ಲಾಗ್ ಕೂಡ ಸ್ವಲ್ಪ ಡಿಲೇ ಆಯಿತು ಬರಲಿಕ್ಕೆ. ಇವತ್ತು ನಾನು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಭಾನುವಾರ, ಅದು ಹೇರ್ ವಾಶ್ ಮಾಡೋಕ್ಕೂ ಸುಮಾರು ದಿನ ಆಗೋಯಿತು. 4-5 ದಿನದಿಂದ ಹೇರ್ ವಾಶ್ ಮಾಡೋಕ್ಕೂ ಟೈಮ್ ಸಿಗ್ತಿರಲಿಲ್ಲ. ಇವತ್ತು ಹೇರ್ ವಾಶ್ ಮಾಡ್ಕೊಂಡು ಬಂದೆ. ವಾರದಲ್ಲಿ 2 ದಿನ ಮಾತ್ರನೇ ಹೇರ್ ವಾಶ್ ಮಾಡ್ತಾ ಇದ್ದಿದ್ದು. ಅದಕ್ಕೂ ಈಗ ಬಿಡೋಕ್ಕೆ ಸಿಗ್ತಾಯಿಲ್ಲ. ವಾರಕ್ಕೆ ಒಂದೇ ಸರ್ತಿ ತಲೆ ಸ್ನಾನ ಮಾಡೋ ಹಾಗಾಯಿತು. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಬ್ರೇಕ್ ತೊಗೊಂಡು, ಇವತ್ತು ಭಾನುವಾರ ನಾನು ಬೇಕಂತಲೇ ರಜೆ ತೊಗೋತೀನಿ. ಯಾಕಂದರೆ ಸ್ವಲ್ಪ ಸುಧಾರಿಸ್ಕೋಬೇಕು. ವಾರ ಪೂರ್ತಿ ಹೆವಿ ವರ್ಕ್ ಇರುತ್ತೆ. ಸ್ವಲ್ಪ ಒಂದಿನ ರೆಸ್ಟ್ ತೊಗೊಂಡು ಮನೆ ಕೆಲಸನೂ ಸ್ವಲ್ಪ ನಿಭಾಯಿಸ್ಕೊಂಡು ಹೊರಗಡೆನೂ ಏನಾದ್ರು ಶಾಪಿಂಗ್ ಮಾಡಲಿಕ್ಕಿದ್ದೇ ಇರುತ್ತೆ ವಾರದಲ್ಲಿ. ಹಾಗಾಗಿ ಇವತ್ತು ವ್ಲಾಗ್ ಕೂಡ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆಯಿಂದನೇ ಇವತ್ತು ಮಳೆ, ಬಿಸಿಲು ಸದ್ಯಕ್ಕೆ ಕಮ್ಮಿ ಆಯಿತು. ಹೇಳಬೇಕಂದ್ರೆ ಈ ಸೆಕೆಂಡಲ್ಲಿ ಕೆಲಸ ಮಾಡೋದು ತುಂಬ 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 ಕಷ್ಟ ಇತ್ತು. ಸದ್ಯಕ್ಕೆ ಇವಾಗ ಮಳೆ ಬರ್ತಿರೋದು, ಅದೆಷ್ಟೋ ತಂಪಾಗಿದೆ ವಾತಾವರಣ. ಆದರೂ ಕೂಡ ಕೆಲವೊಮ್ಮೆ ಮೈಯೆಲ್ಲ ಬಿಸಿ ಆಗ್ತಿರುತ್ತೆ, ಬೆವರ್ತಾ ಇರ್ತೀನಿ. ಸೊ ನಾನು ಆಗಲೇ ಹೇಳ್ದಂಗೆ ತುಂಬ ಕೆಲಸಗಳಿದ್ದರಿಂದ ನನಗೊಬ್ಳಿಗೆ ಮಾಡೋಕ್ಕಾಗ್ತಾಯಿಲ್ಲ ಅಂತ ಒಬ್ಬರು ವರ್ಕರ್ನ ತೊಗೊಂಡಿದ್ದೆ. ಅವರು ಕೆಲವು ದಿನ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ರಜಾ ಹಾಕ್ಬಿಟ್ಟಿದ್ರು. ಈಗ ಮತ್ತೆ ಇನ್ನೊಬ್ರನ್ನ ತೊಗೊಂಡಿದ್ದೀನಿ. ಅಂದರೆ ಇವಾಗ 3 ಜನ ವರ್ಕ್ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ನನಗೆ 2 ಹೆಲ್ಪರ್ಸ್ ಇದ್ದಾರೆ ಈಗ. ಸೊ ಸೈಮಲ್ಟೇನಿಯಸ್ಲಿ ಮನೆ ಕೆಲಸ, ಹೊರಗಡೆ ಕೆಲಸ ಮತ್ತು ನಮ್ಮ ಏನು ಬಿಸ್ನೆಸ್ ವರ್ಕ್ ಇದೆಲ್ಲನೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಬಟ್ ವ್ಲಾಗ್ಗೆ ಸ್ವಲ್ಪ ಟೈಮ್ ಕೊಡಲಿಕ್ಕೆ ತುಂಬ ಕಷ್ಟ ಆಯಿತು. ಯಾಕಂದರೆ ಎಡಿಟಿಂಗ್ ಮಾಡೋಕ್ಕೆ ಸುಮಾರು ನನಗೆ 3-4 ಗಂಟೆ ಕೂತ್ಕೊಂಡು ಎಡಿಟ್ ಮಾಡಬೇಕಾಗತ್ತೆ. ನೈಟಲ್ಲೂ ಕೆಲವು ಸತಿ ನಾನು ಟ್ರೈ ಮಾಡ್ತೀನಿ ಸ್ವಲ್ಪ ಎಡಿಟ್ ಮಾಡೋಣ ಅಂತ. ಬಟ್ ಟಯರ್ಡ್ ಆಗಿರೋದ್ರಿಂದ ಎಷ್ಟು ಬೇಗ ನಿದ್ದೆ ಬಂದುಬಿಡುತ್ತೆ ಹೇಳೋಕ್ಕೆ ಆಗಲ್ಲ. ಹಾಗಾಗಿ ಡಿಲೇ ಆಯಿತು. ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಕೆಲವು ವಿಷಯಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಆ್ಯಸ್ ಇಟ್ ಈಸ್ ನಮ್ಮ ರುಟೀನ್ ಬ್ಲಾಗ್ ಇವತ್ತು ಇರುತ್ತೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ನನ್ನ ಬ್ಲಾಗ್ಗೋಸ್ಕರ ಕಾಯ್ತಿದ್ದ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು, ಯಾಕೆ ಬ್ಲಾಗ್ ಆಗ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ, ಬರೀ ಶಾರ್ಟ್ಸ್ ಮಾತ್ರ ಹಾಕ್ತಾಯಿದ್ದೀರಾ ಅಂತ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಡೈಲಿ ವೀಡಿಯೋ ಇರುತ್ತೆ. ಅಂದರೆ ಬಿಸ್ನೆಸ್ ಅಕೌಂಟಲ್ಲಿ ಅಲ್ಲಿ ಏನು ಪ್ರಿಪ್ರೇಷನ್ ನಡೀತಾ ಇದೆ ಅದನ್ನು ತೋರಿಸ್ಬೇಕಾಗುತ್ತೆ. ಅದು ಮತ್ತು ಏನಾದ್ರು ಹೊಸದಾಗಿ ಲಾಂಚ್ ಮಾಡೋದನ್ನು ತೋರಿಸ್ಬೇಕಾಗುತ್ತೆ. ಬಟ್ ಇಲ್ಲಿ ಯೂಟ್ಯೂಬಲ್ಲಿ ನನಗೆ ಬ್ಲಾಗಲ್ಲಿ ನನ್ನ ಸುಜೀಸ್ ಲೈಫ್ ಸ್ಟೈಲಲ್ಲೇ ಆ್ಯಕ್ಟಿವ್ ಆಗಿರಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ನನಗೆ ಇಲ್ಲಿ ಚಾನಲ್ಲು ಪಿಕಪ್ ಮಾಡೋಕ್ಕೆ ಹೋದರೆ ಇಲ್ಲಿ ಡೌನ್ ಆಗುತ್ತೆ, ಇಲ್ಲಿ ಪಿಕಪ್ ಮಾಡೋಕ್ಕೆ ಹೋದರೆ ಮತ್ತೊಂದು ಕಡೆ ಡೌನ್ ಆಗುತ್ತೆ. ಹಾಗಾಗಿ ಒಂದೇ ಕಡೆ ಒಬ್ಬರೇ ಎಲ್ಲನೂ ಮ್ಯಾನೇಜ್ ಮಾಡೋದು ತುಂಬ 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 ಕಷ್ಟ ಇದೆ. ಒಬ್ಬರೇ ಶೂಟ್ ಮಾಡಬೇಕು, ಒಬ್ಬರೇ ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು, ಜೊತೆಗೆ ಹೊರಗಡೆಯಿಂದ ತರಬೇಕು. ಇದೆಲ್ಲ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಜೊತೆಗೆ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ ಬಿಸ್ನೆಸ್ಗೆ. ಆದರೂ ಕೂಡ ಈ ಥರದ ಒಂದು ನನ್ನ ಸೋಷಿಯಲ್ ಮೀಡಿಯಾ ವರ್ಕ್ ಏನಿದೆ ಅದು ನಾನೇ ಮಾಡಬೇಕು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ಅವ್ರು ಯಾರೂ ಮಾಡೋಕ್ಕಾಗಲ್ಲ. ಎಡಿಟ್ ಮಾಡೋಕ್ಕಾಗಲಿ, ವಾಯ್ಸ್ ಓವರ್ ಮಾಡೋಕ್ಕಾಗಲಿ ಯಾರೂ ಮಾಡೋಕ್ಕಾಗಲ್ಲ, ನಾನೇ ಮಾಡಬೇಕು. ಹಾಗಾಗಿ ತುಂಬ ತುಂಬ ಡಿಲೇ ಆಯಿತು. ಫೈನಲಿ ಇವತ್ತು ಶೂಟ್ ಮಾಡಿದ್ದೀನಿ. ಇದನ್ನು ಯಾವಾಗ ಎಡಿಟ್ ಮಾಡ್ತೀನಿ, ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ನೀವು ಎಷ್ಟು ಪ್ರೀತಿ ಕೊಟ್ಟು ನನಗೋಸ್ಕರ, ನನ್ನ ಬ್ಲಾಗೋಸ್ಕರ ಕಾಯ್ತಿದ್ದೀನಿ ಅಂತೆಲ್ಲ ಹೇಳಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಸ್ ಇಟ್ ಈಸ್ ಇವತ್ತು ಒಂದು ರುಟೀನ್ ಬ್ಲಾಗ್ ಆಗಿರುತ್ತೆ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತೀನಿ. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್ ಒನ್ಸ್ ಅಗೈನ್.
ಬಹುಶಃ ನನ್ನ ಏಜಲ್ಲಿ ಇರೋಂಥ ಎಲ್ಲ ಜೆಂಟ್ಸ್ ರಿಟೈರ್ಮೆಂಟ್ ತಗೋತಾರೆ. ಅಂದರೆ ಕೆಲವರು ಸೆಲ್ಫ್ ರಿಟೈರ್ಮೆಂಟ್ ತೊಗೊಂಡ್ರೆ, ಕೆಲವರು ಕೆಲಸದಿಂದ ನಿವೃತ್ತರಾಗಿ ಮನೇಲಿ ಬಂದು ರೆಸ್ಟ್ ಮಾಡ್ತಾರೆ. ಆದರೆ ಲೇಡೀಸ್ಗೆ ಯಾವಾಗಲೂ ರಿಟೈರ್ಮೆಂಟ್ ಅನ್ನೋದೇ ಇರಲ್ಲ. ಸೊ ಅದು ಸೆಲ್ಫ್ ರಿಟೈರ್ಮೆಂಟ್ ಆಗಲಿ ಅಥವಾ ಪರ್ಮನೆಂಟ್ ರಿಟೈರ್ಮೆಂಟ್ ಅನ್ನೋದು ಇರೋದೇ ಇಲ್ಲ. ಸಾಯೋವರೆಗೂ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ಯಾವುದೋ ಒಂದು ಕಾರಣದಿಂದಾಗಿ. ಮುಂಚೆ ಎಲ್ಲ ನಾನು ತುಂಬ ಓವರ್ ಥಿಂಕ್ ಮಾಡ್ತಿದ್ದೆ. ಕೇವಲ ಮನೆ ಕೆಲಸ ಅಥವಾ ಯೂಟ್ಯೂಬ್ ಮಾಡೋಂಥ ಟೈಮಲ್ಲಿ, ಈ ಥರ ಸಮಯದಲ್ಲಿ ಅಡುಗೆ ಮಾಡುವಾಗಲಿ ಅಥವಾ ಬೇರೆ ಏನಾದ್ರು ಮನೆ ಕೆಲಸ ಮಾಡುವಾಗ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೆ. ಯಾರ್ಯಾರ್ದೋ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಮನಸ್ಸನ್ನು ಕೆಡಿಸ್ಕೊಂಡು ನಮ್ಮ ಮೈಂಡ್ನ ಕೂಡ ಡಿಸ್ಟರ್ಬ್ ಮಾಡಿಕೊಂಡು ತುಂಬ ಯೋಚನೆ ಮಾಡಿ ಎಷ್ಟೋ ಸತಿ ನನ್ನ ನಿದ್ದೆ ಕೆಡ್ತಾ ಇತ್ತು, ನನ್ನ ಒಂದು ಹೆಲ್ತ್ ಕೂಡ ಅಪ್ಸೆಟ್ ಆಯಿತು. ಇದೆಲ್ಲದಕ್ಕಿಂತ ಒಂದು ಒಳ್ಳೆ ಉಪಾಯ ಅಂತಂದರೆ ನಾನು ತುಂಬ ಆ್ಯಕ್ಟಿವ್ ಆಗಿರಬೇಕು, ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಫ್ರೀ ಮಾತ್ರ ಇರಬಾರ್ದು ಅಂತ ಅನ್ನೋ ಒಂದು ಡಿಸಿಷನ್ ತೊಗೊಂಡೆ. ಅದ್ರ ಪ್ರಕಾರವಾಗಿ ಕೆಲವೊಂದು ಸಂದರ್ಭಗಳು ಕೂಡ ಮನೆಯಲ್ಲಿ ನನಗೆ ಅದೇ ರೀತಿ ಒದಗಿ ಬಂತು. ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದೆಲ್ಲ ಕೆಲಸ ಮಾಡಬೇಕಾಗತ್ತೆ ಈ ಏಜಲ್ಲಿ ಅಂತ. ಕೆಲವು ಕಾರಣಾಂತರದಿಂದಾಗಿ ಎಲ್ಲ ಜವಾಬ್ದಾರಿಗಳು, ಎಲ್ಲ ಕೆಲಸ ಒಬ್ಬ ಹೆಂಗಸಿನ ಮೇಲೆ ಬಿದ್ದಾಗ ಯಾವುದಕ್ಕೂ ಓವರ್ ಥಿಂಕ್ ಮಾಡೋದಕ್ಕೂ ಸಮಯ ಇರೋದಿಲ್ಲ. ಸಮಯ ವ್ಯರ್ಥ ಮಾಡ್ತಾ ಯಾರ ಜೊತೆನೋ ಕಾಲ ಕಳೆಯೋದಕ್ಕೂ ಸಮಯ ಇರೋದಿಲ್ಲ. ಎಲ್ಲಿಗಾದ್ರೂ ಹೋಗಬೇಕು ಅಂತಂದ್ರೂ 100 ಸರ್ತಿ ಯೋಚನೆ ಮಾಡಬೇಕು. ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿರಬೇಕು ಅಥವಾ ಅಷ್ಟು ಕೆಲಸ ಮಾಡ್ತಿರಬೇಕು. ಯಾಕೆ ಅಂತಂದರೆ ನಮ್ಮನ್ನು ನಾವು ಆ್ಯಕ್ಟಿವ್ ಆಗಿ ಇಟ್ಕೊಂಡಷ್ಟು ಸ್ವಲ್ಪ ಈ ಥರದ ನಮ್ಮ ಯೋಚನೆಗಳಿಗೆ ಬ್ರೇಕ್ ಸಿಗ್ದಂಗೆ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡ್ತಾ ಹೋದೆ. ಇದು ಅನಿವಾರ್ಯ ಕಾರಣದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಅಂತಲೇ ಹೇಳಬೇಕಾ, ಅಥವಾ ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಈ ಥರ ಕೆಲಸಗಳನ್ನ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಇವಾಗಿನ ಕೆಲಸ ಹೆಂಗಿದೆ ಅಂದರೆ ನಮಗೆ ಊಟಕ್ಕೂ ಪುರ್ಸೋತಿಲ್ಲ, ಅಷ್ಟು ಬಿಡುವಿಲ್ದಲೇ ಇರೋಷ್ಟು ಕೆಲಸ ಇರುತ್ತೆ. ಸೊ ಸುಮಾರು 4-5 ಆರ್ಡರ್ ಒಟ್ಟಿಗೆ ಇತ್ತು ಇವತ್ತು. ತುಂಬ ಟೈಮ್ ಹಿಡಿತು ಕೆಲಸ ಎಲ್ಲ ಪ್ರಿಪೇರ್ ಮಾಡಿ ಮುಗಿಸೋ ಅಷ್ಟರಲ್ಲಿ. ರಾತ್ರಿ 8:15 ಒಳಗಡೆ ಬಂದಿದ್ದೀನಿ. ಇವತ್ತು 4-5 ಆರ್ಡರ್ ಇತ್ತು. ಒಬ್ಬೊಬ್ರದ್ದು ಒಂದೊಂದು ರೀತಿ ಆರ್ಡರ್. ನಿಮಗೆ ಗೊತ್ತಲ್ಲ, ಹಬ್ಬದ ಟೈಮಲ್ಲೇ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತಂದರೆ, ಒಂದು 4-5 ರೀತಿ ತಿಂಡಿ ಮಾಡಬೇಕು ಅಂದರೆ ಇಡೀ ದಿನ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಂಥದ್ರಲ್ಲಿ 4-5 ಜನದ್ದು, ಅದರಲ್ಲೂ ಕಸ್ಟಮೈಸ್ಡು ಮಾಡಿದ ತಕ್ಷಣವೇ ಕಳಿಸ್ಬಿಡ್ತೀನಿ. ಆಗ್ಬಿಟ್ಟು ಹೇಳಪ್ಪ, ಬರಕ್ಕೆ ಹೇಳಪ್ಪ, 9-9:30 ಬರಕ್ಕೆ ಹೇಳು, ಆಯಿತಾ? ಸರಿ. ಬಿಸ್ನೆಸ್ ವರ್ಕ್ಗೆ ಅಂತಲೇ ಒಬ್ಬರನ್ನ ಹೆಲ್ಪರ್ನ ತೊಗೊಂಡಿದ್ದೆ. ಅವರು ಕೂಡ ಈಗ 3 ದಿನದಿಂದ ಹುಷಾರಿರಲಿಲ್ಲ ಅಂತ ಬಂದಿರಲಿಲ್ಲ. ಈ 3 ದಿನ ನನಗೆ ತುಂಬ ಕಷ್ಟ ಆಗೋಯಿತು ಎಲ್ಲ ಪ್ರಿಪೇರ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ. ಅದರಲ್ಲೂ ಸ್ನ್ಯಾಕ್ಸ್ ಐಟಮ್ ಎಲ್ಲ ಮಾಡಬೇಕಾದ್ರೆ ಇವಾಗ ತಾನೇ ಫೋನ್ ಮಾಡಿ ನಾಳೆ ಬೆಳಗ್ಗೆ ಬರ್ತಾರೆ ಅಂತ ಹೇಳಿದ ಕೂಡಲೇ ನನಗಂತೂ ತುಂಬ ಖುಷಿಯಾಗೋಯಿತು. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಒಂದು 5 ನಿಮಿಷ ಕೂತ್ಕೊಂಡು ನೀರು ಕುಡಿದು ಸ್ವಲ್ಪ ಸುಧಾರಿಸ್ಕೊಂಡು ಮುಖ ತೊಳ್ಕೊಂಡು ಮತ್ತೆ ರಾತ್ರಿ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಕೆಲವೊಮ್ಮೆ ನಾನು ಮಾಡ್ತೀನಿ, ಕೆಲವೊಮ್ಮೆ ಪ್ರಿಯಾ ಮಾಡ್ತಾಳೆ. ಮುಂಚೆ ಎಲ್ಲ 3 ಗಂಟೆ ಆದರೂ ನಿದ್ದೆ ಬರ್ತಿರ್ಲಿಲ್ಲ. ಆದರೆ ಈಗ ಇಷ್ಟೊಂದೆಲ್ಲ ಕೆಲಸ ಇರೋದ್ರಿಂದ ರಾತ್ರಿ ಮಲ್ಕೊಂಡ ತಕ್ಷಣವೇ ನಿದ್ದೆ ಬರುತ್ತೆ. ಒಂದು ಒಳ್ಳೆ ನಿದ್ದೆ ಆಗಿರುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ಅದೇ ಹೇಳಲ್ವಾ, ಕೈ ತುಂಬ ಕೆಲಸ ಇರಬೇಕು, ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ ಇದ್ದವನೇ ನಿಜವಾದ ಶ್ರೀಮಂತ ಅಂತ. ಇದು ಪ್ರಿಯಾ ನನಗೆ ಸೆಲೆಕ್ಟ್ ಮಾಡಿ ತರಿಸ್ಕೊಟ್ರು ಅಂತ ಒಂದು ಜೆಲ್. ಮುಖ ತೊಳ್ಕೊಂಡು ರಾತ್ರಿ ಹೊತ್ತು ಸ್ನಾನ ಮಾಡಿದಾಗ ಅಥವಾ ಮುಖ ತೊಳ್ಕೊಂಡಾಗ 1-2 ಡ್ರಾಪ್ ಅಷ್ಟು ಇದು ಆ್ಯಂಟಿ ಏಜಿಂಗ್ ಥರನೂ ಕೆಲಸ ಮಾಡುತ್ತೆ, ಮತ್ತು ರಿಂಕಲ್ಸ್ ಆಗದಲ್ಲಿ ಇರೋ ಹಾಗೆ ಕೂಡ ಅವಾಯ್ಡ್ ಮಾಡುತ್ತೆ. ಸೊ ಎವ್ರಿ ಡೇ ನಾನು ಸಂಜೆ ಹೊತ್ತು ಮಾಡುವಂಥ ಒಂದು ಕೆಲಸ ಇದು. ಅಥವಾ ಮಲ್ಕೊಳ್ಳೋಕ್ಕಾರ ಮುಂಚೆ ಮುಖ ತೊಳ್ಕೊಂಡ್ಮೇಲೆ ಹೀಗೆ ಮಾಡ್ಕೋತೀನಿ. ಜೆಲ್ ಹಚ್ಕೊಂಡ್ಮೇಲೆ ಈಗ 40+ ಆಗಿರೋವಂಥವ್ರಿಗೆ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಹಚ್ಕೊಳ್ಳೋದ್ರಿಂದ ಕ್ರೀಮ್ ಇದು ತುಂಬ ಚೆನ್ನಾಗಿದೆ. ರೆಗ್ಯುಲರ್ ಆಗಿ ನಾನು ಸುಮಾರು 3 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ ಈ ಥರದ್ದು ಒಂದು ಕ್ರೀಮ್. ಸೊ ಒಂದೊಂದು ಡ್ರಾಪ್ ಅಷ್ಟು ನಮ್ಗೆ ಎಲ್ಲಿ ರಿಂಕಲ್ ಸ್ಟಾರ್ಟ್ ಆಗ್ತಿದೆ ಅಂತ ಗೊತ್ತಲ್ಲ, ಅಲ್ಲಿಗೆ ಒಂದೊಂದು ಡ್ರಾಪ್ ಅಷ್ಟು ಇದನ್ನ ಹಾಕ್ಕೊಂಡು ರೆಗ್ಯುಲರ್ ಆಗಿ ನಾವು ಈ ಥರ ಮಾಡ್ತಾ ಬರಬೇಕು. ಸೊ ಮುಂಚೆನೇ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಅರ್ಲಿ ಏಜಲ್ಲಿ ರಿಂಕಲ್ಸ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಸೊ ಇದು ನನ್ನ ಸ್ಕಿನ್ ಕೇರ್ ನೈಟಲ್ಲಿ ಮಾಡುವಂಥದ್ದು. ಇಷ್ಟೇ, ಬೇರೆ ಏನೂ ಹಚ್ಕೊಳ್ಳಲ್ಲ ನೈಟಲ್ಲಿ. ಸೊ ಇದೆರಡೂ ನಾನು ಲಿಂಕ್ ಹಾಕಿರ್ತೀನಿ, ಹುಡುಕಿ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ನನಗೆ ಪ್ರಿಯಾ ತುಂಬ ಹುಡುಕಿ ತರಿಸ್ಕೊಟ್ಟಿರೋದು. ತುಂಬ ಕಾಸ್ಟ್ಲಿ ಕೂಡ, 2,000-2,500 ರೂಪಾಯಿ ಮೇಲಿದೆ ಇದು. ಸೊ ಇದೆರಡು ಕೂಡ ತುಂಬ ಎಫೆಕ್ಟಿವ್.
ಇದು ನನ್ನ ನೈಟ್ ಸ್ಕಿನ್ ಕೇರ್. ನಾನು ಆಗಲೇ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ, ಅದು ಓವರ್ ಥಿಂಕಿಂಗ್. ಅಂದರೆ ಆ ಓವರ್ ಥಿಂಕಿಂಗ್ ಯಾಕೆ ಮಾಡ್ತೀವಿ? ಪದೇ ಪದೇ ಅದೇ ವಿಷಯ ನಮ್ಮ ತಲೆಯಲ್ಲಿ ಬರ್ತಿರೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಮನಸ್ಸಿನ ಮೇಲೆ ಅಷ್ಟೇ ಆಘಾತ ಉಂಟು ಮಾಡಿರುತ್ತೆ. ಯಾವುದೋ ಒಂದು ವ್ಯಕ್ತಿ ಅಥವಾ ಯಾವುದೋ ಒಂದು ವಿಷಯ ಆಗಬಾರ್ದಾಗಿತ್ತು ಆಗೋಯ್ತು, ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಜೀವನದಲ್ಲಿ ತಪ್ಪು ಮಾಡಿಬಿಟ್ಟಿದ್ದಾರೆ. ಆ ತಪ್ಪನ್ನು ಸರಿಪಡ್ಸೋಕ್ಕಂತೂ ಆಗಲ್ಲ. ಆದರೆ ಆ ತಪ್ಪು ನಮಗೆ ಮರುಕಳಿಸ್ತಾ ಇರುತ್ತೆ. ಇದಾಗೋಯ್ತಲ್ಲ, ಇದನ್ನು ಸರಿಪಡ್ಸೋಕ್ಕಾಗಲ್ವಲ್ಲ, ಇದರಿಂದ ನಂಗೆ ನೋವು ಆಗ್ತಿದೆಯಲ್ಲ, ಇದನ್ನು ನಾನು ಏನು ಸರಿಪಡ್ಸೋಕ್ಕಾಗ್ತಿಲ್ವಲ್ಲ ಅಂತ ಅನ್ನೋದೇ ಆ ಓವರ್ ಥಿಂಕಿಂಗ್ಗೆ ಕಾರಣ ಆಗುತ್ತೆ. ಪ್ರತಿಯೊಬ್ಬ ಜೀವನದಲ್ಲೂ ಯಾವುದೋ ಒಂದು ಕಾರಣಕ್ಕೆ ಮನಸ್ಸಲ್ಲಿ ಮನಸ್ತಾಪಗಳಿರ್ಬೋದು, ಅಥವಾ ಬೇಜಾರಿರ್ಬೋದು, ಅಥವಾ ಯಾವುದೋ ಒಂದು ನೋವು, ಅದೇ ನಮ್ಮನ್ನು ಓವರ್ ಥಿಂಕ್ ಮಾಡಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಸೊ ಬೇಡವಾದ ವಿಷಯದ ಬಗ್ಗೆ ಅಥವಾ ಸರಿಪಡ್ಸೋಕ್ಕಾಗದೇ ಇರುವಂಥ ವಿಷಯದ ಬಗ್ಗೆ ನಾವು ಓವರ್ ಥಿಂಕ್ ಮಾಡೋದ್ರಿಂದ ಅದರಿಂದ ಹೊರಗಡೆ ಬರೋಕ್ಕೂ ಆಗಲ್ಲ, ಅಥವಾ ಅದನ್ನು ಸರಿಪಡ್ಸೋಕ್ಕೂ ಆಗಲ್ಲ ಅಂತಂದಮೇಲೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಬಿಟ್ಬಿಡಬೇಕು. ಒಂದು ದಾರ ಅದನ್ನು ಕಿತ್ತು ಹೋದ್ಮೇಲೆ ಗಂಟು ಹಾಕಿರ್ತೀರ, ಮತ್ತೆ ಯಥಾಸ್ಥಿತಿಗೆ ಅದನ್ನು ತರಕ್ಕಂತೂ ಆಗಲ್ಲ, ಆ ಗಂಟಾಗೆ ಉಳ್ಕೊಂಡಿರುತ್ತಲ್ಲ. ಹಾಗೆಯೇ ಕೆಲವು ಜೀವನದಲ್ಲಿ ಕೆಲವು ವಿಷಯಗಳನ್ನ ನಡೆದು ಹೋದ್ಮೇಲೆ ಅದನ್ನು ಸರಿಪಡ್ಸೋಕ್ಕಾಗಲ್ಲ ಅಂತಂದಮೇಲೆ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಯೋಚನೆ ಮಾಡಿದಷ್ಟು ನಮ್ಮ ಜೀವನ ಹಾಳಾಗತ್ತೆ, ನಮ್ಮ ಸಮಯ ಹಾಳಾಗತ್ತೆ, ನಮ್ಮ ಆರೋಗ್ಯ ಹಾಳಾಗತ್ತೆ. ಅದರ ಬದಲಾಗಿ ನಮ್ಮನ್ನು ನಾವು ನಮ್ಗೆ ಇಷ್ಟಪಡುವಂಥ ಕೆಲಸದ ಬಗ್ಗೆ, ಅಥವಾ ನಮ್ಮ ಇಷ್ಟಪಡುವಂಥ ಕೆಲಸದಲ್ಲಿ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಂಡ್ಬಿಟ್ರೆ ಆ ಥರದ ಒಂದು ಓವರ್ ಥಿಂಕ್ ಮಾಡೋದಕ್ಕೆ ಸಮಯನೇ ಇಲ್ದಂಗೆ ಆಗ್ಬಿಡುತ್ತೆ. ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮಧ್ಯಾಹ್ನದಿಂದ ಮತ್ತೆ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ 8:30ವರೆಗೂ ಮಾಡಿ ಕೆಲಸ ಮುಗಿಸ್ಕೊಂಡು ಬಂದು ಊಟ ಮಾಡಿ ಮಲಗಿದ್ದು. ಬೆಳಗ್ಗೆ ಎದ್ದೇಳ್ತಾ ಇದ್ದೀನಿ, ತಲೆ ತುಂಬ ಸಿಡಿತಾ ಇದೆ. ತಲೆ ನೋವು ಅಂದರೆ ಕಲ್ಲು ತೊಗೊಂಡು ಚಚ್ಕೋಬೇಕು, ಅಷ್ಟು ತಲೆನೋವ್ತಾ ಇತ್ತು. ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಮಾಡಿ ಮಾತ್ರೆ ತೊಗೊಂಡು ಸುಧಾರಿಸ್ಕೊಂಡು ಮೊದಲು ಹೋಗಿ ಹೇರ್ ವಾಶ್ ಮಾಡ್ಕೊಂಬಂದೆ. ಏನಿವತ್ತು ಖುಷಿ ಅಂತಂದರೆ ನಮ್ಮ ಮನೆ ಕೆಲಸಕ್ಕೆ ಬರ್ತಿರೋರು, ಅಂದರೆ ಎಲ್ಲಮ್ಮ ಪ್ಯಾಕಿಂಗ್ ಎಲ್ಲ ಮಾಡ್ತಾರೆ, ಸ್ವಲ್ಪ ಹೇಳ್ಕೊಡಿದ ಕೆಲಸ ಎಲ್ಲ ಮಾಡ್ತಾರೆ. ಅವ್ರಿಗೆ ಅಷ್ಟಾಗಿ ಕೆಲಸ ಬರೋಲ್ಲ, ಹೇಳ್ಕೊಡ್ಬೇಕು. ಅವ್ರಿಗೆ ಇವತ್ತು ಸ್ವಲ್ಪ ಕೆಲಸ ಕೊಟ್ಟು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮಾತ್ರೆ ತೊಗೊಂಡು ಇದೆಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ನಾನು ಮತ್ತು ಪ್ರಿಯಾ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಹರ್ಷಿತ್ನ ಕರೆದೆ, ಹರ್ಷಿತ ಒಂದು ಜಿಮ್ಗೆ ಹೋಗಬೇಕು ಅಂತ. ಹಾಗಾಗಿ ನಾನು ಪ್ರಿಯಾ ಹೊರಡ್ತಾ ಇದ್ದೀವಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಆನಂತರ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಫ್ರೀ ಇದೆ, ತುರ್ದಿಡಿ. ಒಂದು ಅರ್ಧ ಗಂಟೆ ಬರ್ತೀನಿ ಅಷ್ಟೇ. ಇಲ್ಲೇ ಹತ್ರದಲ್ಲೇ ನಾವು ಅಂಗಡಿಗೆ ಹೋಗಬೇಕು, ಹೋಗಿ ಬರ್ತೀನಿ. ಏನು ತಂದಿದ್ರಿ ಊಟ? ಊಟ ಇನ್ನೂ ಇಲ್ಲ ಇಲ್ಲಮ್ಮ, ಒಂಚೂರು ಕೆಲಸ ಇದೆ. ಮಫಿನಾ ಎಲ್ಲಿದ್ಯಾ? ಎಲ್ಲಿದ್ದೀಯ ನೀನು? ಇಲ್ಲೇನು ಮಾಡ್ತಿದ್ಯಾ? ಇಲ್ಲಿ ಏನು ಮಾಡ್ತಿದ್ಯಾ ನೀನು? ಏನು ಮಾಡ್ತಿದ್ದೆ ನೀನು? ಸಿನಿಮಾಫು ನೋಡಿ 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 ನೋಡಿ, ಅಲ್ಲಿ ನೋಡಲ್ಲಿ ಮಣ್ಣಲ್ಲಿ ಒದ್ದೋಡೋದು, ಹಿಂಗೆ ಬರೋದು, ಹಾಗೆ ಸೋಫಾ ಮೇಲೆ ಮಲ್ಕೊಳ್ಳೋದು, ಹಂಗೆ ಮುದ್ದು ಮಾಡೋದು. ಹೋಗು ಮನೆಗೆ, ಹೋಗು ಹೋಗು ಮನೆಗೆ, ಹೋಗು ಹೋಗು ಒಳಗಡೆ ಹೋಗು, ಓಡು. ಬಿಸಿಲಂತೂ ತುಂಬ ಇದೆ ಇವತ್ತು, ಮಳೆ ಬರ್ಬೋದು. ಹೊಂಗೆ ಮರದ ನೆರಳು ಇರುತ್ತೆ ಅಂತ ಕಾರಿಲ್ಲೇ ನಿಲ್ಲಿಸ್ತೀವಿ. ಕ್ಲೀನ್ ಮಾಡೋಕ್ಕೂ ಆಗಿಲ್ಲ ಇವತ್ತು. ಎಷ್ಟು ಅಂತ ಮಾಡೋದು. ಎಷ್ಟೊತ್ತಲ್ಲಿ ಎಷ್ಟು ಖಾಲಿ ಖಾಲಿ ಇದೆ. ಸಂಜೆ ಹೊತ್ತು ಎಷ್ಟು ಬ್ಯುಸಿ ಇರುತ್ತೆ. ಕೆಳಗಡೆ ಮೆಂತ್ಯ ಹಿಟ್ಟು ಪ್ಯಾಕ್ ಮಾಡ್ತಿದ್ದಾರೆ. ಮೆಂತ್ಯ ಹಿಟ್ಟು ತೊಗೊಂಬಂದಿದ್ದೀನಿ, ಸ್ವಲ್ಪ ಮೆಂತ್ಯ ಮುದ್ದೆ ಮಾಡೋಣ ಅಂತ. ವಾರದಲ್ಲಿ ನಾವಂತೂ 1 ಸತಿ 2 ಸತಿ ಮಾಡ್ಕೊಂಡು ತಿಂತಾ ಇರ್ತೀವಿ. ತುಂಬ ಇಷ್ಟ ನಮ್ಮ ಮನೇಲಿ, ನನಗೂ ಅಷ್ಟೇ, ಪ್ರಿಯಿಂಗೂ ಅಷ್ಟೇ. ಮೆಂತ್ಯ ಮುದ್ದೆ ಅದು ಬೆಲ್ಲ ಹಾಕಿ ಮಾಡೋದು, ಪ್ಯಾಕಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ಹಾಗೆ ಇವತ್ತು ನಾನು ಹೋಗಿದ್ದು, ನಾವು ನಮ್ಮ ಫ್ಯಾಕ್ಟ್ರಿಗೋಸ್ಕರ ಜಾಗ ಹುಡುಕ್ತಾ ಇದ್ವಿ. ಸೊ ಇನ್ನೂ ಪ್ರಾಪರ್ ಜಾಗ ಸಿಕ್ಕಿಲ್ಲ. ಕೆಳಗಡೆ ನಾವು ಮಾಡ್ತಿದ್ದು ಸಣ್ಣದಾಗಿ ನಾವು ಮಾಡ್ತಿದ್ವಿ. ಈಗಾಗಲೇ 3 ವರ್ಷ ಆಯಿತು ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಮೊದಲು ಕಿಚನಲ್ಲಿ ಮಾಡ್ತಾಯಿದ್ದೆ, ಅದಾದ ನಂತರ ಹಾಲಲ್ಲಿ ಮಾಡಿದೆ. ಅಲ್ಲೂ ಜಾಗ ಸಾಕಾಗಿಲ್ಲ ಅಂತ ಕೆಳಗಡೆ ಹೋದ್ವಿ ಸೆಲ್ಲರ್ಗೆ. ಅಲ್ಲೂ ಕೂಡ ಒಂದು ಚಿಕ್ಕ ರೂಮ್, ಮುಂಚೆ ಸುಮ್ಮನೆ ಒಂದು ರೂಮ್ ಅಂತ ಮಾಡಿದ್ದನ್ನು ಬಿಸ್ನೆಸ್ಗೆ ಅಂತ ಮಾಡಿಕೊಂಡೆ. ಅದಾದ ನಂತರ ಸ್ನ್ಯಾಕ್ಸ್ ಅಂತ ಶುರು ಮಾಡಿದ್ವಿ. ಸೊ ಇವಾಗ ಮಸಾಲ ಮತ್ತು ಸ್ನ್ಯಾಕ್ಸ್ ಎರಡೂ ಮಾಡ್ತಿರೋದ್ರಿಂದ ತುಂಬ ಕಂಜೆಸ್ಟೆಡ್ ಆಗುತ್ತೆ. ಜೊತೆಗೆ ಬೇರೆ ವರ್ಕರ್ಸ್ನ ನಾವು ತೊಗೊಂಡು ಮಾಡೋಕ್ಕಾಗ್ತಲ್ಲ, ಯಾಕಂದರೆ ಜಾಗ ಚಿಕ್ಕದು ಅಂತ ಅನ್ನೋ ಕಾರಣಕ್ಕೆ. ಆರ್ಡರ್ಸ್ ಕೆಲವೊಮ್ಮೆ ನಾನು ರಿಜೆಕ್ಟ್ ಮಾಡಿಬಿಡ್ತೀನಿ, ಯಾಕಂದರೆ ಮಾಡೋಕ್ಕೆ ಜಾಗ ಇಲ್ಲ, ವರ್ಕರ್ಸ್ ಇಲ್ಲ, ಜೊತೆಗೆ
ಏನು ಜಾಗದ ಕೊರತೆಯಿಂದನೇ ಎಷ್ಟೋ ಸತಿ ಈ ಥರದ್ದೆಲ್ಲ ಕ್ಯಾನ್ಸಲ್ ಆಗ್ತಾ ಇತ್ತು. ಸೊ ನಾವು ನಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರೋದೇ ಜಾಗ. ಆ ಜಾಗಕ್ಕೋಸ್ಕರ ಈಗ ಹಂಟಿಂಗ್ ನಡೀತಾ ಇದೆ, ಫ್ಯಾಕ್ಟ್ರಿ ಹಂಟಿಂಗ್. ಯಾವಾಗ ಸಿಗುತ್ತೆ ಯಾವಾಗ ಆಗುತ್ತೆ ಅಂತ ಅನ್ನೋದು ಇನ್ನೂ ಗೊತ್ತಿಲ್ಲ. ಇವಾಗ ಹೋಗಿದ್ವಿ, ಒಂದೆರಡು ಕಡೆ ನೋಡಿದ್ವಿ. ನಮಗೆ ಬೇಕಾಗಿರೋ ರೀತಿಯಲ್ಲಿ ಇನ್ನೆಲ್ಲೂ ಸಿಗ್ತಾ ಇಲ್ಲ. ನೋಡೋಣ ಯಾವಾಗ ಆಗುತ್ತೆ ಅಂತ. ಆದಷ್ಟು ಬೇಗ ಆಗಲಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಒಂದಿಬ್ರು 3 ಜನ ಹೆಲ್ಪರ್ ತೊಗೋಬೇಕು. ನಾನು ಯೂಟ್ಯೂಬಲ್ಲೇ ಅನೌನ್ಸ್ ಮಾಡೋಣ ಅಂತ ಸುಮಾರು ಸತಿ ಅನ್ಕೋತೀನಿ. ಆದರೆ ಸುಮಾರು ಸತಿ ಈ ಜಾಗದೊಂದು ಒಂದು ಪ್ರಾಬ್ಲಮಿಂದನೇ ಎಲ್ಲನೂ ಪೋಸ್ಟ್ಪೋನ್ ಆಗ್ತಾಯಿತ್ತು. ಇವಾಗ ಬಂದಿದ್ದೀವಿ. ನಾವು ಒಂದು ಸೈಡ್ ಬೆಳಗಿಂದ ಫುಲ್ ಇದ್ದಿದ್ದು, ಇವಾಗ ಒಂದು ಸೈಡ್ ತಲೆನೋವು ಬಂದಿದೆ. ಸ್ವಲ್ಪ ಕೆಳಗಡೆ ಪ್ರೊಡಕ್ಷನ್ ವರ್ಕ್ ಕೂಡ ಇದೆ, ಅವ್ರಿಗೆ ಪ್ಯಾಕಿಂಗ್ ಮಾಡೋಕ್ಕೆ ಹೇಳ್ಬಿಟ್ಟು ಬಂದಿದೆ. ಈಗ ಅಲ್ಲಿ ಹೋಗಿ ಸ್ವಲ್ಪ ಲಡ್ಡು ಪ್ರೊಡಕ್ಷನ್ ಎಲ್ಲ ಮಾಡಿ ಒಂದಿಬ್ರಿಗೆ ಕಳಿಸ್ಬೇಕು. ಈಗ ಇದರಲ್ಲಿ ಗ್ರೀನ್ ಚಿಲ್ಲಿ ಸಣ್ಣಗೆ ಚಾಪ್ ಮಾಡಿ ಇಟ್ಟಿದ್ದೀನಿ. ಅದ್ರ ಕೆಳಗಡೆ ಜಿಂಜರ್ ಇದೆ. ಸೊ ಇದೆರಡನ್ನು ಡಿಹೈಡ್ರೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ 70 ಡಿಗ್ರಿನಲ್ಲಿ. ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಸೊ ಇದಿಷ್ಟು ಪ್ರಿಪ್ರೇಷನ್ ಆಗಿದೆ. ಕರಿಬೇವು ಸೊಪ್ಪು, ಪಾಲಕ್ ಸೊಪ್ಪು. ಪಾಲಕ್ ಅಂತೂ ನನಗೆ ಆಶ್ಚರ್ಯ, ಎಷ್ಟು ಈ ಪಾತ್ರೆ ತುಂಬ ಹಾಕಿದ್ದು ಎಷ್ಟಿದೆ ಇವಾಗ. ಇದು ಕೂಡ ಒಂದು 2-3 ಕಟ್ಟಷ್ಟು ತೊಗೊಂಡಿದ್ದೆ. ಇದು ಡಿಹೈಡ್ರೇಟ್ ಆಗಿದೆ. ಸೊ ಇದೆಲ್ಲ ಫಸ್ಟ್ ಪ್ರಿಪ್ರೇಷನ್ ಮಾಡ್ಕೊಂಡ ನಂತರನೇ ರೆಸಿಪಿ ಸ್ಟಾರ್ಟ್ ಮಾಡಲಿಕ್ಕಾಗೋದು. ಬ್ಯುಸಿ ಟೈಮಲ್ಲಿ ಹೆಲ್ಪ್ ಆಗಲಿ ಅಂತಲೇ ಇದೊಂದು ಪ್ರೀಮಿಕ್ಸ್ ನಾನು ರೆಡಿ ಮಾಡ್ತಾ ಇದ್ದೀನಿ. ಇದು ಕಿನ್ವಾ. ಇದು ಹೈಲಿ ನ್ಯೂಟ್ರಿಷನ್ ಇರೋವಂಥ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಕಿನ್ವಾ ನಾವಿಲ್ಲಿ ಉಪಯೋಗಿಸ್ಕೋಬೋದು. ಅಥವಾ ಇದ್ರ ಬದಲಾಗಿ ನವಣೆ, ಅಂದರೆ ನಮ್ಮ ಇಂಡಿಯನ್ ನವಣೆನ ಉಪಯೋಗಿಸ್ಕೊಂಡು ಇದೇ ಸೇಮ್ ರೆಸಿಪಿ ಮಾಡ್ಕೋಬೋದು. ಅದಕ್ಕೆ ಸಮ ಪ್ರಮಾಣದಲ್ಲಿ ಹೆಸರು ಬೇಳೆ, ಇದೆರಡನ್ನೂ ಫಸ್ಟ್ ಚೆನ್ನಾಗಿ ತೊಳೆದು ಚೆನ್ನಾಗಿ ಇದನ್ನು ಒಣಗಿಸ್ಕೋಬೇಕು. ಸೊ ಫುಲ್ ನೈಟ್ ನಾನು ಇದನ್ನು ಒಣಗೋದಕ್ಕೆ ಬಿಟ್ಟಿದ್ದೆ. ಇದರಲ್ಲಿರುವಂಥ ಕೊಳೆ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಒಣಗಿದ್ಮೇಲೆ ನಾವು ಇದರಿಂದ ಪ್ರೀಮಿಕ್ಸ್ ರೆಡಿ ಮಾಡಿ ಇಟ್ಕೋಬೋದು. ಪ್ರೀಮಿಕ್ಸ್ಗೆ ಬೇಕಾಗಿರುವಂಥ ತರಕಾರಿ ಎಲ್ಲ ನಾನು ಫಸ್ಟ್ ಡಿಹೈಡ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನಾವು ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಬೇಕಂದಾಗ ಇಡೀರಾಗಿ 2 ಮಿನಿಟ್ಸಲ್ಲಿ ನಮಗೆ ಒಂದು ಡಿನ್ನರ್ ಆಗಲಿ ಬ್ರೇಕ್ಫಾಸ್ಟ್ ಆಗಲಿ ಮಾಡ್ಕೋಬೋದು. ಬೇಳೆ ಮತ್ತು ಕಿನ್ವಾ ಎರಡು ಕೂಡ ಚೆನ್ನಾಗಿ ಒಣಗಿದೆ. ಇದ್ರ ಜೊತೆಗೆ ಡಿಹೈಡ್ರೇಟ್ ಮಾಡಿರುವಂಥ ಕ್ಯಾರೆಟ್, ಬೀನ್ಸ್ ಮತ್ತು ಟೊಮೆಟೊ ಇದನ್ನು ಕೂಡ ಹಾಕಿ ಸ್ವಲ್ಪ ಮಸಾಲೆ ಅಂದರೆ ಸ್ವಲ್ಪ ಅರಿಶಿನ, ಉಪ್ಪು, ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 1 ಕಪ್ ಹಾಕಿ ಅದಕ್ಕೆ ಒಂದು 3 ಕಪ್ ನೀರು ಹಾಕಿ ಕೂಗಿಸ್ಕೊಂಡ್ರೆ ಕಿನ್ವಾ ಕಿಚಡಿ ಥರ ನಾವು ಮಾಡಿಕೊಂಡು ತಿನ್ಬೋದು. ಈ ಥರ ಫಸ್ಟೇ ಪ್ರಿಪೇರ್ ಮಾಡಿ ಸ್ವಲ್ಪ ಹುರಿದಿಟ್ಕೊಂಬಿಟ್ರೆ ಇದು ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಇರುತ್ತೆ. ಯಾಕಂದರೆ ಇದರಲ್ಲಿರುವಂಥ ಮಾಯ್ಶ್ಚರ್ ಎಲ್ಲ ಹೋಗಿ ಸ್ವಲ್ಪ ದಿನ ಇಟ್ಕೊಂಡು ಕೂಡ ಉಪಯೋಗಿಸ್ಕೋಬೋದು. ಅದೇ ರೀತಿ ಪಾಲಕ್ ಸೊಪ್ಪು. ಸೊ ಯಾವಾಗಲೂ ನಮಗೆ ಸೊಪ್ಪು ಸಿಕ್ಕಲ್ಲ ಅಂತಂದಾಗ ಈ ಥರ ಡಿಹೈಡ್ರೇಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ಯಾವುದಕ್ಕಾದರೂ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಏನು ಪಾಲಕ್ ಕಿಚಡಿ ಮಾಡೋದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಅಕ್ಕಿ ಮತ್ತು ಹೆಸರುಬೇಳೆ ಸಮ ಪ್ರಮಾಣದಲ್ಲಿ ತೊಗೊಂಡು ಅದನ್ನು ಫಸ್ಟ್ ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳೋವಾಗಲೇ ಇದಕ್ಕೆ ಪಾಲಕ್ ಪೌಡರ್ ಹಾಕಿದ್ದೀನಿ. ಹಾಗೆ ನಮ್ಗೆ ಇದಕ್ಕೆ ಬೇಕಾಗಿರೋಂಥ ಮಸಾಲ ಅಂದರೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ ಪುಡಿ, ಉಪ್ಪು, ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೋದು. ಈ ಥರ ತರಕಾರಿ ಡಿಹೈಡ್ರೇಟ್ ಮಾಡೋವಂಥ ಒಂದು ಸಣ್ಣದೊಂದು ಡಿಹೈಡ್ರೇಟರ್ ಇಟ್ಕೊಂಡಿದ್ರೆ ಯಾವಾಗಲಾದ್ರೂ ಈ ಥರ ತರಕಾರಿಗಳ ಜಾಸ್ತಿ ಬೆಲೆ ಅಂತ ಅನಿಸಿದಾಗ ಕಮ್ಮಿ ಇದ್ದಾಗ ಇದನ್ನೆಲ್ಲ ಡಿಹೈಡ್ರೇಟ್ ಮಾಡಿ ಇಟ್ಕೊಂಡು ಬೇಕಂದಾಗ ಉಪಯೋಗಿಸ್ಕೋಬೋದು. ನಾನು ಇದನ್ನು ಬಿಸಿಬೇಳೆ ಬಾತ್ ಪ್ರೀಮಿಕ್ಸ್ಗೆ ಅಂತಲೇ ಉಪಯೋಗಿಸ್ಕೊಂಡಿದ್ದೀನಿ. ಈಗಾಗಲೇ ನಮ್ಮ ಬೈಸುಜಿ ಪ್ರಾಡಕ್ಟ್ಸಲ್ಲಿ ಏನು ಬ್ರೇಕ್ಫಾಸ್ಟ್ ಪ್ರೀಮಿಕ್ಸಸ್ ಕೂಡ ನಾವು ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಬರೀ ನೀರು ಹಾಕ್ಕೊಂಡು ಕುಕ್ ಮಾಡ್ಕೊಳ್ಳೋ ರೀತಿಯಲ್ಲಿ ಪ್ರೀಮಿಕ್ಸಸ್ ಕೂಡ ಸಿಗುತ್ತೆ. ಬೇಕಂದವರು ಚೆಕ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಅಥವಾ ವೆಬ್ಸೈಟಲ್ಲಿ ಸರ್ಚ್ ಮಾಡ್ಬೋದು. ಬನ್ನಿ ಇದೊಂದು ರೆಸಿಪಿ ನೋಡ್ಕೊಂಬರೋಣ, ಪ್ರೀಮಿಕ್ಸ್ನ ಉಪಯೋಗಿಸ್ಕೊಂಡು ಹೇಗೆ ಮಾಡ್ಬೋದು ಅಂತ. ಪಾಲಕ್ ಕಿಚಡಿ ಮಾಡೋದಕ್ಕೆ ನಾನು ಇಲ್ಲಿ 1 ಕಪ್ಪಷ್ಟು ಪಾಲಕ್ ಕಿಚಡಿ ಪ್ರೀಮಿಕ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಉಪ್ಪು, ಅರಿಶಿನ, ಜೀರಿಗೆ, ಮೆಣಸು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಕುಕ್ಕರಲ್ಲಿ 1-2 ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ನೀವು ಗೋಡಂಬಿ ಹಾಕೋಬೋದು. ನಾನು ಇಲ್ಲಿ ಕಡಲೆಬೀಜ ತುಂಬ ಇಷ್ಟ, ಅದಕ್ಕಾಗಿ ಕಡಲೆಬೀಜ ಹಾಕಿದ್ದೀನಿ. 1 ಮುಷ್ಟಿ ಕಡಲೆಬೀಜ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ನಂತರ ಪಾಲಕ್ ಕಿಚಡಿ ಪ್ರೀಮಿಕ್ಸ್ ಹಾಕಿ 1 ನಿಮಿಷ ಮಾತ್ರ ನಾವಿದನ್ನು ತುಪ್ಪದಲ್ಲಿ ಹುರ್ಕೋಬೇಕು. ಸೊ ಈ ಥರ ಡಿಹೈಡ್ರೇಟರ್ ಇಲ್ಲ ಅಥವಾ ಡಿಹೈಡ್ರೇಟ್ ಮಾಡೋಕ್ಕಾಗಲ್ಲ ಅಂತನವರು ಬಿಸಿಲಲ್ಲಿ ಒಣಗಿಸಿ ಮಾಡ್ಕೋಬೋದು. ಇದಕ್ಕೆ ಬಿಸಿಲು ಕೂಡ ಇಲ್ಲ ಅಂತನವರು ಪಾಲಕ್ನ ಬೇಯಿಸ್ಬಿಟ್ಟು ಕೂಡ ಈ ರೀತಿ ಕಿಚಡಿಗೆ ಹಾಕಿ ಮಾಡ್ಕೋಬೋದು. ನಾನೀಗಾಗಲೇ ಆ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೆ, ಫ್ರೆಶ್ ಪಾಲಕ್ಕಿಂದ ಹೇಗೆ ಕಿಚಡಿ ಮಾಡ್ಕೋಬೋದು ಅಂತ. ಇದನ್ನು ಮಾಡಿಟ್ಕೊಂಡ್ರೆ ನೀವು 3 ತಿಂಗಳು 6 ತಿಂಗಳು ಇಟ್ಕೊಂಡು ಕೂಡ ಉಪಯೋಗಿಸ್ಕೋಬೋದು. ನಂತರ ಅದಕ್ಕೆ 3 ಪಟ್ಟಷ್ಟು ನೀರು ಹಾಕಿ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈಗಾಗಲೇ ಉಪ್ಪು ಇದರಲ್ಲೂ ಇರುತ್ತೆ. ಟೇಸ್ಟ್ ಚೆಕ್ ಮಾಡ್ಕೊಂಡು ಉಪ್ಪು ಹಾಕಿ 3 ವಿಸಿಲ್ ಕೂಗಿಸ್ಕೊಂಡ್ರೆ ಇನ್ಸ್ಟೆಂಟಾಗಿ 2 ಮಿನಿಟ್ಸಲ್ಲಿ ನಿಮಗೊಂದು ಲಂಚ್ ರೆಡಿ ಆಗುತ್ತೆ. ಸೊ ಯಾವಾಗ ನಮಗೆ ಟೈಮ್ ಇರಲ್ಲ ಅಂತ ಅನಿಸುತ್ತೆ, ತುಂಬ ಬ್ಯುಸಿ ಇರ್ತೀವಿ, ಅಂಥವ್ರಿಗಂತೂ ಈ ಥರದ ಪ್ರೀಮಿಕ್ಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮಗೂ ಪ್ರೀಮಿಕ್ಸ್ ಬೇಕು ಅಂತಂದರೆ ನೀವು ಕೂಡ ಆರ್ಡರ್ ಮಾಡಿ ತರಿಸ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ವಾಟ್ಸಪ್ ಮತ್ತು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ.
ಮಳೆ ಬರ್ಬೇಕಾದ್ರೆ ಅವಳೇ ಮಳೆಯಲ್ಲಿ ನೆನ್ಕೊಂಡು ಓಡಾಡ್ತಿದ್ವಿ. ಇವಾಗ ನೋಡಿ ತೊಡೆ ಮೇಲೆ ಕುತ್ಕೊಂಡಿರೋದು. ಸೋಫಿ ತೊಡೆ ಮೇಲೆ ಕುತ್ಕೊಂಡಿದ್ಯಾ? ಮಳೆ ಬರ್ತಾ ಇದೆ ಹೊರಗಡೆ. ಏನು ಸಮಾಧಾನ ಬೇರೆ ಮಾಡಬೇಕು, ಮಳೆ ಬರ್ತಿದೆ ಅಂತ. ಹೊರಗಡೆ ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ. ಸಂಜೆ ಆಯ್ತು ಅಂದರೆ ಮಳೆ ಬರುತ್ತೆ. ಮಧ್ಯಾಹ್ನ ಬಿಸಿಲಿತ್ತು, ಇವಾಗ ಮಳೆ ಬರುತ್ತೆ. ನಗ್ತಿರೋದು. ಕಸ್ಟಮರ್ ಫೋನ್ ಮಾಡಿದ್ರೆ ಚಟ್ನಿ ಬಿಡಿ ಕೇಳ್ತಾ ಇದ್ರು. ಕಡಲೆ ಹಿಟ್ಟು ಆಮೇಲೆ ನೋಡ್ತಾ ಇರೋದು. ಮಾಮ ಮ್ಯೂಟೇ ಮಾಡ್ಬಿಡ್ಲು. ಪ್ರಿಯಾ ಫೋನ್ ತೆಗೆದು ಸೈಡಿಗೆ ಇಟ್ಬಿಡ್ಲು. ನಂಗೆ ನೆಗಡಿ ಆಗ್ಬಿಟ್ಟು ಏನೇನೋ ಮಾತಾಡ್ತೆ. ಕಡಲೆ ಇಡ್ಲಿ ಬೋಡು. ಸರಿಗಾಗಲಿಲ್ಲ ನನಗೆ. ಮಾಮ ಇಡ್ಲಿ ಚಟ್ನಿ ಬೋಡು. ನಂಗೆ ನೆಗಡಿ ಆಗ್ಬೋದು, ಏನೇನೋ ಹೇಳ್ತಾ ಇದೀನಿ. ಅವರು ಗೊತ್ತಾಯ್ತು ಹೋಗ್ಲಿ. ಮಾಮ ಅಂದಿರತ್ತಾಯ್ತು ಅವ್ರಿಗೆ. ಅಂತಲ್ಲ ಮಾಮ ಅಂತ. ಕೇಳಿಸ್ತು. ಮಾಮ ಅವರು ಚಂದ್ರಕಲಾ ಅಂತೆ. ವಿಡಿಯೋ ನೋಡ್ತಾರಂತೆ. ಇವಾಗ ನೋಡ್ತಾರೆ ಚಂದ್ರಕಲಾ. ನೋಡಿ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಟಂಗ್ ಟ್ವಿಸ್ಟ್ ಆಗ್ಬಿಟ್ಟು ಅವ್ರ ಪಾಪ ಚೆನ್ನಾಗಿ ಮಾತಾಡ್ಸಿದ್ರು. ಮಾಮ ಅಂದ್ರು. ನೆಗಡಿ ಆಗ್ಬಿಟ್ಟು ಮಾತಾಡಕ್ಕಾಗಿಲ್ಲ. ಟಂಗ್ ಟ್ವಿಸ್ಟ್ ಆಗ್ಬಿಟ್ಟು